1:15 3 ಗಂಟೆ ಊಟ ಮಾಡ್ಕೊಂಡು ಬರ್ತೀನಿ ಅಂತೆಲ್ಲ ಹೇಳಿದೆ. ಟೈಮ್ ಆಗೋಯ್ತು, ಕಸ್ಟಮರ್ಸ್ ಇದ್ದರು. ಸೊ ಇನ್ನೂ ಇಬ್ಬರು ಟೆಕ್ನಿಷಿಯನ್ಸ್ ನಮ್ಮವರು ರಜೆ ತೊಗೊಂಡಿದ್ದಾರೆ. ಒಬ್ರಿಗೆ ಹುಷಾರಿಲ್ಲ, ಇನ್ನೊಬ್ಬರು ಅವ್ರು ಊರಿಗೆ ಹೋಗಿದ್ದಾರೆ. ಸೊ ಹಂಗಾಗಿ ಡಿವೈಸ್ಗಳು ಬರ್ತಾಯಿದ್ದವು. ಅದನ್ನೆಲ್ಲ ಈ ಬ್ಯಾಟ್ರಿ, ಡಿಸ್ಪ್ಲೇ, ಆ್ಯಂಡ್ರಾಯ್ಡ್ದು ಮತ್ತು ಕ್ಯಾಮ್ರಾ, ರೇರ್ ಕ್ಯಾಮ್ರಾ ಅವ್ರಿಗೆಲ್ಲ ವೆಯ್ಟ್ ಮಾಡ್ಸೋಕ್ಕಾಗಲ್ಲ. ಹಂಗಾಗಿ ಇದು ಡಿಲೇ ಆಗಿದ್ದು. ಬನ್ನಿ ಇವಾಗ ಇದು ಸ್ಯಾಂಡ್ವಿಚ್ ಮದರ್ಬೋರ್ಡ್ನ ಸಪ್ರೇಟ್ ಮಾಡೋಣ. iPhone 15 ಇದರಲ್ಲಿ ಇಶ್ಯೂ ಇದ್ದಿದ್ದು ಬಂದು ವೈಫೈ ಬರ್ತಾ ಇರಲಿಲ್ಲ ಮತ್ತು IMEI ನಂಬರ್ ಬರ್ತಾ ಇರಲಿಲ್ಲ. ಓಕೆ, ಇಲ್ಲಿ ಆ ಥರಗಳು ಪ್ರೀ ಹೀಟ್ ಆಗ್ತಾಯಿದೆ. ನೋಡ್ತಾ ಇರ್ಬೋದು, ಇಲ್ಲಿ ಪ್ರೀ ಹೀಟ್ ಆಗ್ತಾಯಿದೆ. ಸ್ವಲ್ಪ ಟೈಮ್ ಆಗುತ್ತೆ ಪ್ರೀ ಹೀಟ್ ಆಗೋದಕ್ಕೆ. ಏನಕ್ಕೆ ಕುಡ್ಲು ಥರ ಇರೋದು? ಅದು ಜಾವನ್ಗೆ, ಅದು ಎಳ್ಳಿ ಕೀಳಕ್ಕೆ. ಸೊ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಮೇಲಿಂದನೂ ಮಾಡ್ತಾಯಿದ್ದೀನಿ ಹೀಟ್ನ. ನೋಡ್ತಾ ಇರ್ಬೋದು ನೀವು, ಇನ್ನೂ 120 ಇದೆ. IMEI ನಂಬರ್ ಶೋ ಆಗ್ತಾ ಇರಲಿಲ್ಲ. ಬ್ಯಾಕ್ ಗ್ಲಾಸ್ ಹೊರಡೋಗಿತ್ತಲ್ಲ 50. ಅದೇ ಗ್ಲಾಸ್ ಹಾಕಿ. ಅದು 180 ಆಗಬೇಕು. ಇದು 130, 135 ಇದೆ. ನಾನು ಮೇಲಿಂದ ಪ್ರೀ ಹೀಟ್ ಮಾಡ್ತಾಯಿದ್ದೀನಿ. ಒಂದೇ ಕಡೆ ಹಿಂಗೆ ಸ್ಟ್ಯಾಗ್ನೆಂಟ್ ಆಗಿರಬಾರ್ದು. ಆಮೇಲೆ ಹಿಂಗೆ ಒಂದೇ ಪ್ಯಾಟ್ರನಲ್ಲಿ ಬಂದರೆ ನೀಟಾಗಿ ಬರುತ್ತೆ. ಸೊ ಸೇಮ್ ಅಮೌಂಟ್ ಆಫ್ ಏರ್ ಫ್ಲೋ ಆಗುತ್ತೆ. ಹಾಟ್ ಏರ್ that will melt the PPD inside the sandwich motherboard, AP and the RF board. You will feel it once the soldering inside the sandwich motherboard melts, you will come to know that would be the right time to lift the RF motherboard. ಆಗಿಲ್ಲ, ನೀವು ಸುಮ್ಮನೆ ವೆಯ್ಟ್ ಮಾಡಬೇಕಾಗತ್ತಲ್ಲ ಅಂತ ಇನ್ನು 150 ಇಲ್ಲಿದೆ. 150 ಇಲ್ಲಿದೆ. So as suspected, ತೋರಿಸ್ತೀನಿ ಇವಾಗ. ಆ್ಯಸ್ ಸಸ್ಪೆಕ್ಟೆಡ್ ನಾನು ಅದೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಬೋರ್ಡ್ ಸ್ವ್ಯಾಪ್ ಮಾಡೋದಕ್ಕೆ. ಬಟ್ ನಾನು ಕಸ್ಟಮರ್ಗೆ ಹೇಳಿದ್ದೆ
ಡೋನರ್ ಬೋರ್ಡ್ ರೆಡಿ ಇದೆ. ಇದು 15 ಸ್ವಾಪಿಂಗಿಗೆ ನೋಡಿ ಈ ಥರ ಇರಬೇಕು. ಕಾಣಿಸ್ತಾ ಇದೆ ಅಲ್ಲಿ ಪ್ರಾಪರಾಗಿ ತೋರಿಸ್ಬಿಡ್ತೀನಿ ನೋಡಿ. ನೋಡಿ ಇಲ್ಲಿ ಇದು ಕಾಣ್ತಾ ಇದೆಯಲ್ಲ. ಸೊ ಪ್ಯಾಡ್ಸ್ ಎಲ್ಲ ಹೋಗಿದೆ, ಇಲ್ಲೆಲ್ಲ ಇದೆ. ಈ ಥರ ಇರಬೇಕು. ಈ ಥರ ಆಗೋಗ್ಬಿಟ್ಟಿದೆ. ಏನಕ್ಕೆ ಬಿದ್ದಾಗ ಇಲ್ಲಿರೋದೆಲ್ಲ ಕಿತ್ಕೊಂಡು ಇಲ್ಲಿಗೆ ಅಂಟ್ಕೊಂಡಿರುತ್ತೆ. ಇದನ್ನು ನೀವು ಹಿಂಗೆ ಮಾಡಿದ್ರೆ ಸರಿ ಹೋಗುತ್ತೆ. ಇದು ಏನಾರ ಬೆಂಡ್ ಆಗಿತ್ತು ಅಂದರೆ ಇದನ್ನು ಸ್ವಾಪ್ ಮಾಡಬೇಕಾಗುತ್ತೆ. ಅದಕ್ಕೂ ನಮ್ಮ ಹತ್ರ ಬೋರ್ಡ್ ರೆಡಿಯಾಗಿದೆ, ಡೋನರ್ ಬೋರ್ಡ್. ಸೊ ಇವಾಗ ಜಸ್ಟ್ ಇದನ್ನೊಂದು ಸ್ವಾಪ್ ಮಾಡಿ ನೋಡೋಣ. ಸೊ ಕಸ್ಟಮರ್ ಮುಂಚೆನೇ ಹೇಳಿದೆ, ಪ್ರೈಸ್ ಹೇಳಿದೆ ಅವ್ರಿಗೆ. ಸೊ ಬರೀ ಲೇಯರ್ ಮಾಡೋದಿತ್ತು ಅಂದರೆ ಒಂದು 5015 ಇದು. ಹಂಗೂ ನಾವು ಕಮ್ಮಿಗೆ ಮಾಡಿಕೊಡ್ತಾಯಿದ್ದೀವಿ. ತುಮಕೂರು ಔಟ್ಲೆಟಲ್ಲಿ ಮಾತ್ರ. ತುಮಕೂರು ಔಟ್ಲೆಟಿಗೆ ಬಂದಿರೋದು ಒಂದು 5800ಗೆಲ್ಲ ಮಾಡಿಕೊಡ್ತೀವಿ. ಅದೇ ಇದರಲ್ಲೇ ಆಗಿತ್ತು, ಬೋರ್ಡಲ್ಲಿ ಆಯಿತು. ಒಂದು 2-3 ಟ್ರ್ಯಾಕ್ಸ್ ಹೋಗಿತ್ತು ಅಂದರೆ, ಇದು ಪ್ಯಾಡ್ಸ್ ಹೋಗಿತ್ತು ಅಂದರೆ ಅವು 2-3-4 ಪ್ಯಾಡ್ಸ್ ಮಾಡಿಬಿಟ್ಟು ಅದೇ ಬೋರ್ಡಲ್ಲಿ ಮಾಡಿಕೊಡ್ತೀವಿ ಅಂತ. ಬಿಕಾಸ್ ಅಷ್ಟೊಂದು ಇದಾಗಿರಂಗಿರಲಿಲ್ಲ. ಒನ್ಸ್ ವಿ ಕೇಮ್ ಟು ನೋ ದಟ್ ಬೋತ್ ವೈಫೈ ಆ್ಯಂಡ್ ಇದು ನೆಟ್ವರ್ಕ್ ಬೋತ್ ಆರ್ ನಾಟ್ ವರ್ಕಿಂಗ್, ದೆನ್ ಇಟ್ ಮೈಟ್ ಬಿ ಜಾಸ್ತಿ ಹೋಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಸೊ ಜಾಸ್ತಿ ಹೋಗಿದೆ. ನಿಮಗೆ ನೋಡ್ತೀರಾ ಅಂದರೆ ಅದು ಫುಲ್ ಸ್ವಾಪಿಂಗ್ದು ಪ್ರೊಸೆಸ್ ತೋರಿಸ್ಬಿಡ್ತೀವಿ. ಇದನ್ನು ಫಸ್ಟು ಮಾಡ್ತೀನಿ, ತೋರಿಸ್ತೀನಿ ತಡೀರಿ. ಸೊ ಇಲ್ಲಿ ಇದ್ರ ಪ್ಯಾಡ್ಸ್, ದಿಸ್ ಒನ್, ಇದ್ರ ಪ್ಯಾಡ್ಸ್ ಎಲ್ಲ ಇಲ್ಲಿ ಕಚ್ಕೊಂಡಿರುತ್ತೆ. ಅದೇನಂಗೆ ಅಂತ ತೋರಿಸ್ತೀನಿ. ಸೊ ಇದನ್ನು ಪಕ್ಕಕ್ಕೆ ಇಟ್ಬಿಡೋಣ. ಇವಾಗ ಇದನ್ನು ಪಕ್ಕಕ್ಕೆ ಇಕ್ಕೋಣ. ಇದನ್ನೊಂದು ಇಡ್ತೀನಿ. ಮೈಕಿದ್ದು ಎಲ್ಲೋಯ್ತದು ವಾಯ್ಸ್ ಕ್ಲಾರಿಟಿಗೆ. ಎರಡಿತ್ತು, ಒಂದು ಕಾಣ್ತಾ ಇಲ್ಲ. ಸೊ ಫಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ವಿ ಹ್ಯಾವ್ ಎ ಸ್ಪೆಷಲ್ ಪೇಸ್ಟ್, ಸ್ಪೆಷಲ್ ಫ್ಲೆಕ್ಸ್. ಈ ಫ್ಲೆಕ್ಸ್ನ ಅಪ್ಲೈ ಮಾಡ್ತೀನಿ. ದಿಸ್ ಇಸ್ ದಿ ಬೆಸ್ಟ್ ಫ್ಲೆಕ್ಸ್. ವೈ? ಬಿಕಾಸ್ ಕಾರ್ಬನ್ ಕಂಟೆಂಟ್ ಏನಿರುತ್ತೆ ಅದನ್ನೆಲ್ಲ ತೆಗೆದುಬಿಡುತ್ತೆ. ಬ್ಲ್ಯಾಕ್ ಆಗಿರುತ್ತೆ. ಆಮೇಲೆ ಈ ಥರ ಲೇಯರ್ದಾದಾಗ ದಿಸ್ ಇಸ್ ದಿ ಮೋಸ್ಟ್ ಪ್ರಿಫರ್ಡ್. ನಾನು ನಿಮ್ಗೆ ತೋರಿಸೋದು ನಿಮ್ಗೆ ಅರ್ಥ ಆಗಲ್ಲ, ಚೈನೀಸ್ ಲ್ಯಾಂಗ್ವೇಜಲ್ಲಿ ಬರೆದಿರುತ್ತೆ. ತುಂಬ ಕಾಸ್ಟ್ಲಿ ಇದು. ಕಮ್ಮಿಂಗ್ ಮಾಡ್ತೀವಿ ಅಂತ ಯಾವುದಾದ್ರು ಫ್ಲೆಕ್ಸ್ ಹಾಕಲ್ಲ. ತುಮಕೂರು ಬ್ರಾಂಚಲ್ಲಿ ಮಾತ್ರ ಕಮ್ಮಿಂಗ್ ಮಾಡಿಕೊಡ್ತಾ ಇರೋದು, ಅಲ್ಲಿ ಬಂದಿರೋ ಡಿವೈಸ್ ಮಾತ್ರ. ಬ್ಯಾಂಗ್ಳೂರಲ್ಲಿ ಮುಂಚೆ ಏನಿತ್ತು ಪ್ರೈಸ್ ಅದೇ ಪ್ರೈಸಿಂಗ್ ಇರುತ್ತೆ. ಸೊ ಕಾಣ್ತಾ ಇದೆಯಾ? ಓಕೆ. ಇದು ಟಿ ವಿ ಕನೆಕ್ಟ್ ಮಾಡಿ. ಸೊ ನೆಕ್ಸ್ಟ್ ತಿಂಗಳಿಂದ ಐಫೋನ್ ಅಡ್ವಾನ್ಸ್ ಕ್ಲಾಸಸ್ ತೊಗೊತಿದ್ದೀರಿ. ಇಫ್ ಎನಿವನ್ ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್. ಹಾಂ, ಟರ್ನ್ ಮಾಡಿ. ನಿಧಾನಕ್ಕೆ ಟಿವಿನ ಕೈಗೆ ಬರಂಗೆ ಎಳಿತೀರಲ್ಲ, ಏನಿಲ್ಲ. This is normal flex. Above that you can apply. ಏನಾಗಲ್ಲ.
ಎಲ್ಲ ಇಲ್ಲೇ ಇದೆ ಪ್ಯಾಡ್ಸ್ ಎಲ್ಲ. ನೋಡಿ ಅಲ್ಲಿ ಕಾಣಿಸ್ತದೆ ಟಿವಿಲಿ. ತೋರಿಸ್ತೀನಿ, ತೊಳಿ ಅದು ಝೂಮ್ ಮಾಡಿ ತೋರಿಸಿ. ಇದೆಲ್ಲ ಅಲ್ಲಿ ಆ ಬೋರ್ಡಲ್ಲಿ RF ಬೋರ್ಡ್ ಅಂದರೆ ರೇಡಿಯೋ ಫ್ರೀಕ್ವೆನ್ಸಿ ಬೋರ್ಡ್, ಅದು RF ಫ್ರೀಕ್ವೆನ್ಸಿ ನೆಟ್ವರ್ಕ್ ಮತ್ತು ವೈಫೈ ಇದ್ರ ಜೊತೆ ಪ್ಯಾಡ್ಸ್ ಇದೆ. ಪ್ಯಾಡ್ಸ್ ಕಾಣ್ತಿದೆಯಲ್ಲ, ಇದೆಲ್ಲ ಆ ಬೋರ್ಡ್ ವಾಯ್ಸ್ ಕೇಳಿಸಲ್ಲ ಅನ್ಸುತ್ತೆ, ಕೊಡಿ. ನೋಡಿ ಇಲ್ಲೆಲ್ಲ ಹಿಂಗಾಗಿದೆ ಅಂತ. ಸೊ ಇದೆಲ್ಲ ಪ್ಯಾಡ್ಸನ್ನು ಇಲ್ಲಿದೆಲ್ಲ ಇಲ್ಲಿರೋದೆಲ್ಲ ಇಲ್ಲಿಗೆ ಅಂಟ್ಕೊಂಡಿತ್ತು. ಸೊ ಇದೆಲ್ಲ ಕ್ಲೀನ್ ಮಾಡಿದ್ದೀರಿ. ಸೊ ನೆಕ್ಸ್ಟ್ ಇದಕ್ಕೆ ಏನೂ ಮಾಡೋಕ್ಕಾಗಲ್ಲ, ತುಂಬ ಜಾಸ್ತಿ ಆಗಿದೆ. ಸೊ ಈ ಮದರ್ ಬೋರ್ಡನ್ನ ಹಾಕ್ತಾಯಿದ್ದೀವಿ RF ಹಿಂಗೆ. ಅದಕ್ಕೆ RF ಚೇಂಜ್ ಮಾಡಬೇಕಂದ್ರೆ ವೈಫೈ ಚೇಂಜ್ ಮಾಡಬೇಕು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿದೆ ಇದು ಥರ್ಮಲ್ ಪೇಸ್ಟ್ ಇರುತ್ತೆ. ಹೀಟ್ ಆದರೆ ಕೂಲ್ ಆಗಲಿ ಅಂತ, ಅಂದರೆ ಜಾಸ್ತಿ ಹೀಟ್ ಆಗಬಾರ್ದು ಅಂತ. ಓಕೆ, ಸೊ ಇದು ಬಂದ್ಬಿಟ್ಟು ಬೇಸ್ ಬ್ಯಾಂಡ್ IC, ಇದು ಬಂದು ವೈಫೈ. ಇದೆರಡನ್ನು ತೆಗೆದು ಇಲ್ಲಿಗೆ ಹಾಕಬೇಕು. ಇದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಡೋನರ್ ಬೋರ್ಡ್. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ EEPROM IC ಇರುತ್ತೆ ಬೇಸ್ ಬ್ಯಾಂಡ್ದು, ನೋಡಿ ಇಲ್ಲಿ ಹಾಕೋದು. ಇದು ರೆಡಿ ಇದೆ ಇಲ್ಲಿ. ಓಕೆ, ಇಲ್ಲಿ ಖಾಲಿ ಇದೆಯಲ್ಲ ಜಾಗ, ಇದನ್ನು ತೆಗ್ಬಿಟ್ಟು ಇದಕ್ಕೆ ಹಾಕಬೇಕು. ಸೊ ಅಷ್ಟು ಮಾಡಬೇಕು. 3 IC ತೆಗೆದು ಹಾಕಬೇಕಾಗತ್ತೆ. ತುಂಬ ಲೆಂತಿ ಆಗ್ತಾಯಿದೆ ಅನಿಸುತ್ತೆ ವಿಡಿಯೋ, ಬಟ್ ಸ್ಟಿಲ್ ಬ್ಲೇಡ್ ಬೇಕಲ್ಲ.
ಸರ್ಜಿಕಲ್ ಬ್ಲೇಡ್ ನೋಡ್ತಾ ಇದ್ದೀನಿ, ಯಾವುದು ಚೆನ್ನಾಗಿಲ್ಲ ಇದು ನೋಡಿ, ಚೆನ್ನಾಗಿಲ್ಲ ಇದು. ಆ್ಯಕ್ಚುಲಿ ಬ್ಲೇಡ್ ಬೇರೆದು ಯೂಸ್ ಮಾಡೋದು, ಅದಿದೆಯಾ ಅಂತ ಒಂದು ಸೆಕೆಂಡ್ ನೋಡ್ತೀನಿ. ಇದನ್ನು ನಾನು ಯೂಸ್ ಮಾಡೋದು ಬ್ಲೇಡ್ ನೋಡಿ. ಇದಕ್ಕೂ 11 ನಂಬರ್ ಬ್ಲೇಡ್, ಇದು ನಾನು ಯೂಸ್ ಮಾಡೋದು. ಇದು ಆಚೆ ನಿಮಗೆ ಸಿಗೋದು. ಇದಕ್ಕೂ ಡಿಫ್ರೆನ್ಸ್ ನೋಡಿ, ಇಲ್ಲೆಲ್ಲ ಕೆಲಸ ಮಾಡ್ಬೇಕಾದ್ರೆ ಗೊತ್ತಾಗುತ್ತೆ ಡಿಫ್ರೆನ್ಸ್. ನೋಡಿ, ಇದು ನಾನು ಯೂಸ್ ಮಾಡ್ತಾ ಇರೋದು. ಚೈನೀಸಲ್ಲಿ ಬರ್ತಿದೆ, ಏನಂತ ನನಗೂ ಗೊತ್ತಿಲ್ಲ. ಇದು ಆಲ್ಮೋಸ್ಟ್ ಒಂದು 5 years ಆಗಿರ್ಬೇಕು ನಾನು ತೊಗೊಂಡಿದ್ದೇನೆ. ಓಕೆ, ಬಟ್ ನೋಡಿ ಅದು ವಾಯ್ಸ್ ಇದರಲ್ಲಿದೆ. ಅಲ್ಲೆಲ್ಲ ಇದೆಯಾ ನೋಡಿ. ಓಕೆ, ಫಸ್ಟ್ ಬೇಸ್ಬ್ಯಾಂಡ್ ಫುಲ್ ಕ್ಲಾರಿಟಿ ಇದೆ. ಇದು ತಗೊಳ್ಳಿದು ಅಲ್ಲಿಗೆ ವಿಡಿಯೋ. ಸೊ ನಾನು ವಿಡಿಯೋ ನಿಮಗೆ ಝೂಮ್ ಮಾಡಿ ತೋರಿಸೋದಕ್ಕೆ ಅಲ್ಲಿ ಕೊಡ್ತಾಯಿದ್ದೀನಿ. ಟಿ ವಿಲಿ ನೋಡ್ಬೋದು ನೀವು, ನೀಟಾಗಿ ಕಾಣುತ್ತೆ. ನನ್ನ ವಾಯ್ಸ್ ಕೇಳಿಸಲ್ಲ ಅನ್ಸುತ್ತೆ. ಬ್ಲ್ಯಾಕ್ ಇರುತ್ತೆ.
ಬ್ಲರ್ ಅದೇ ಕೆಳಗಡೆ ಮಾಡೋದು ನಾನು. ಸಾರಿ. ಇತ್ತಲ್ಲ ಒಂದು ಟಿಶ್ಯೂ ಪೇಪರ್ ಮೇಲೆ ಇಟ್ಕೊಂಡು ಸ್ವಲ್ಪ ಫ್ಲೆಕ್ಸ್ ಹಾಕಿ ಫಸ್ಟು ಡಿಗ್ರೇಡ್ ಮಾಡ್ತಿದ್ದಾರೆ. ವಿಕ್ ಯೂಸ್ ಮಾಡಿ 0 ಮಾಡ್ತಾ ಇದ್ದಾರೆ. ಓಕೆ, ಇಷ್ಟಾದಮೇಲೆ ಕ್ಲೀನ್ ಮಾಡಬೇಕು ಇದನ್ನು. ಇದ್ರ ಮೇಲೆ ಇನ್ನೂ ಗ್ಲೂ ಇದೆ, ಸೊ ಗ್ಲೂ ತೆಗಿಬೇಕಾಗತ್ತೆ. ಸೊ ಐಸಿಸ್ ಎರಡು ಆಗಿದೆ. ಇದನ್ನು ರೀಬೋಲ್ ಮಾಡಬೇಕು. ರೀಬೋಲ್ ಮಾಡಿಬಿಟ್ಟು ಅದಾದಮೇಲೆ ಇದಕ್ಕೆ ಇನ್ಸ್ಟಾಲ್ ಮಾಡಬೇಕು. ಇನ್ಸ್ಟಾಲ್ ಮಾಡಾದಮೇಲೆ ಐ ವಿಲ್ ಅಪ್ಡೇಟ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.